ನಮಸ್ತೆ ಮಿತ್ರರೇ, ನೀವು ಈ ವಿಡಿಯೋಗೆ ವಿನಿಯೋಗಿಸೋ ಸಮಯಕ್ಕೆ ಖಂಡಿತ ನ್ಯಾಯ ಸಲ್ಲಿಸ್ತೀನಿ ಅನ್ನೋ ಭಾವನೆ ನನ್ನಲ್ಲಿದೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ನೀವೀಗಾಗಲೇ ವಿಡಿಯೋ ಓಪನ್ ಮಾಡೋದಕ್ಕೆ ಮುಂಚೆ ಟೈಟ್ಲ್ ನೋಡಿರ್ತೀರಿ, ಎಲ್ಲೆಲ್ಲೂ ವೈರಸ್, ಯಾವ ಬೆಳೆ ಇಟ್ಟರೂ ವೈರಸ್ಸು. ಸೊ ವೈರಸ್ಸನ್ನು ಗುರ್ತಿಸೋದೇ ಕಷ್ಟ ಆಗೋಗಿದೆ, ಹತೋಟಿಗೆ ಬರ್ತಿಲ್ಲ, ಇಷ್ಟೆಲ್ಲ ಸಮಸ್ಯೆಗಳಿದೆ. ಸೊ ವೈರಸ್ ಹರಡೋದಕ್ಕೆ ಕಾರಣಗಳೇನು, ಯಾವ ರೀತಿ ಅಭಿವೃದ್ಧಿ ಆಗುತ್ತೆ, ಅದನ್ನು ನಿಯಂತ್ರಣದಲ್ಲಿಡೋದಕ್ಕೆ ಏನು ಮಾಡಬೇಕು, ವಾಸಿ ಆಗುತ್ತೋ ಇಲ್ವೋ, ಈ ರೀತಿ ಅನೇಕ ಮಾಹಿತಿಗಳು, ಎಷ್ಟು ರೀತಿಯ ವೈರಸ್ಗಳಿದೆ, ಎಷ್ಟು ಪರ್ಸೆಂಟ್ ನಷ್ಟ ಆಗ್ಬೋದು, ಈ ಥರ ಸಂಶೋಧನಾ ಆಧಾರಿತ ಪ್ರಬಂಧಗಳ ಆಧಾರದ ಮೇಲೆ ಈ ಮಾಹಿತಿ ಕೊಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಮತ್ತೊಮ್ಮೆ ವಿನಂತಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ. ನೋಡಿ, ದಿನೇ ತರಕಾರಿ ಬೆಳೆಗಳ ವಿಸ್ತೀರ್ಣ ಹೆಚ್ಚಾಗ್ತಾ ಇದೆ. ಸೊ ಆಹಾರ ಧಾನ್ಯಗಳಿಂದ ತರಕಾರಿ ಬೆಳೆಗಳಿಗೆ ವಲಸೆ ಅಂತಲೇ ಹೇಳ್ಬೋದು. ವಿಸ್ತೀರ್ಣ ಜಾಸ್ತಿ ಆಗ್ತಾಯಿದೆ. ಹಲವಾರು ಕಾರಣಗಳಿರ್ಬೋದು. ಒಂದು ಶಾರ್ಟ್ ಡ್ಯೂರೇಷನ್ ಅಂತ ಇರ್ಬೋದು. ಸೊ ಕೆಲವೊಮ್ಮೆ ಹೆಚ್ಚು ಬೆಲೆ ಸಿಗುತ್ತೆ, ಬೇಡಿಕೆ ಹೆಚ್ಚು ಅಂತಲೂ ಇರ್ಬೋದು. ಸೊ ಈ ವಿಸ್ತೀರ್ಣ ಜಾಸ್ತಿ ಆದಂಗೆ ಅದ್ರ ಜೊತೆಯಲ್ಲೇ ಅನೇಕ ಸಮಸ್ಯೆಗಳನ್ನು ಹೆಚ್ಚಾಗ್ತಾ ಹೋಗ್ತಲೇ ಇದೆ. ಒಂದು ಬೆಳೆಗಳ ಉತ್ಪಾದನೆಗೆ ಅನೇಕ ರೀತಿಯ ಒತ್ತಡಗಳಿರುತ್ತೆ. ಒಂದು ಬಯೋಟಿಕ್ ಆಗಿರ್ಬೋದು, ಬಯೋಟಿಕ್ ಬಾಹ್ಯ ಮತ್ತು ಆಂತರಿಕ ಒತ್ತಡಗಳು. ಈ ಬಯೋಟಿಕ್ ಸ್ಟ್ರೆಸ್ಸಸ್ ಏನಿದೆ, ಇವುಗಳಲ್ಲಿ ಕೀಟಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ವೈರಸ್ಸುಗಳಾಗಿರ್ಬೋದು, ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತಾಯಿದೆ. ಹೊಸ ರೀತಿಯಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತಾಯಿದೆ. ಕಳೆದ ಬಾರಿ ಇರಲಿಲ್ಲ ತೀವ್ರತೆ, ಈ ಬಾರಿ ನೋಡಿದರೆ ಇಷ್ಟು ತೀವ್ರವಾಗಿದೆ ಅನ್ನೋ ಥರದಲ್ಲಿ ಆಗೋಗ್ತಾಯಿದೆ. ಇದು ಬದಲಾದ ವಾತಾವರಣಗಳ ಕಾರಣಗಳಿಂದ, ಬದಲಾದ ನಮ್ಮ ವ್ಯವಸಾಯದ ಪದ್ಧತಿಗಳು. ಸೊ ಅನೇಕ ವಿಧವೇ, ಮುಂದೆ ತಿಳಿಸ್ತಾ ಹೋಗ್ತೀನಿ ಹೇಗೆ ನಾವೇ ಕಾರಣೀಕರ್ತರಾಗ್ತಿದ್ದೀವಿ ಅನ್ನೋದನ್ನ. ಈ ಎಲ್ಲ ಸಮಸ್ಯೆಗಳಲ್ಲಿ, ವಿವಿಧ ಸಮಸ್ಯೆಗಳಲ್ಲಿ ಅತಿ ಹೆಚ್ಚು ತೀವ್ರವಾಗಿ ಬಾಧಿಸ್ತಿರ್ತಕ್ಕಂಥದ್ದು, ನಮ್ಮ ಕಂಟ್ರೋಲ್ಗೆ ಸಿಗದಂತ ಇರ್ತಕ್ಕಂಥದ್ದು, ಬೆಳೆಯ ಕ್ವಾಲಿಟಿ, ಗುಣಮಟ್ಟ ಆಗಿರ್ಬೋದು, ಇಳುವರಿ ಆಗಿರ್ಬೋದು, ಸಂಪೂರ್ಣ ಬೆಳೆನೂ ಒಂದೊಂದು ಸರಿ ಹಾಳಾಗೋಂಥ ಸಮಸ್ಯೆ ಉದ್ಭವ ಆಗ್ತಿರೋದು ವೈರಸ್ಗಳಿಂದ. ಅನೇಕ ಸಂದರ್ಭಗಳಲ್ಲಿ 100% ಬೆಳೆ ನಷ್ಟ ಆಗಿದೆ. ನಿನ್ನೆ ತಾನೇ ಚಳ್ಳಕೆರೆ ಭಾಗದ ರೈತ ಮಿತ್ರರು ಉಮೇಶ್ ಅನ್ನೋರು ಕರೆ ಮಾಡಿದ್ರು, ಫೋಟೋ ಕಳಿಸಿದ್ರು. ಕಲ್ಲಂಗಡಿ ಬೆಳೆ, ಈ ಸೈಜ್ ಕಾಯಿರ್ತಕ್ಕಂಥ ಬೆಳೆ ಸಂಪೂರ್ಣ ವೈರಸ್ನಿಂದ, ಕಾಯಿಗಳ ಮೇಲೆ ಕಲೆ ಇದೆ, ಬಳ್ಳಿನಲ್ಲಿ ವೈರಸ್ ಇದೆ. ಸೊ ಆ ಕಾಯಿ ಸೇಲ್ ಆಗೋದು ಇಲ್ಲ, ಬೆಳೆ ತೆಗೆದುಬಿಡ್ತೀನಿ ಅಂತ ಶೇರ್ ಮಾಡ್ಕೊಳ್ತಾಯಿದ್ರು. ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ, ಆದರೆ ಸಕ್ಸಸ್ ಆಗಿಲ್ಲ. ಹಾಗೆಯೇ ವೈರಸ್ನಲ್ಲಿ ಹೇಗೆ ನಮ್ಮಲ್ಲಿ ಕರೋನಾ ವೈರಸ್ ಬಂದಿದ್ದಾಗ ಮಾರಣಾಂತಿಕ ಆಯಿತು ಕೆಲವರಿಗೆ, ಅದೇ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಬೆಳೆಗಳನ್ನು ಇದು ಸಂಪೂರ್ಣ ಆಹುತಿ ತಗೊಳ್ಳೋ ಸಾಧ್ಯತೆ, ಎಲ್ಲ ಸಾಧ್ಯತೆಗಳು ಇದೆ. ಯಾಕಂದರೆ ಅದನ್ನು ಗುರ್ತಿಸೋದು ಕಷ್ಟ ಆದಾಗ ಅದನ್ನು ಮ್ಯಾನೇಜ್ ಮಾಡೋದೂ ಕಷ್ಟ ಆಗುತ್ತೆ. ಸೊ ಅನೇಕ ಸಂಸ್ಥೆಗಳು ನೋಡಿ, ಒಂದು ಕೇಂದ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ವಾರಣಾಸಿ, ಸೆಂಟ್ರಲ್ ವೆಜಿಟಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಾರಣಾಸಿ, ಮತ್ತು ಇನ್ನಿತರ ರಾಷ್ಟ್ರೀಯ ಸಂಸ್ಥೆಗಳು, ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಂಬಂಧಪಟ್ಟವು ಅನೇಕ ರೀತಿಯ ಒಂದು ಸಂಶೋಧನೆಗಳನ್ನು ಮಾಡಿದ್ದಾರೆ, ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಬೇಕಾದಷ್ಟು ವೈರಾಲಜಿಸ್ಟ್ ಇತ್ತೀಚೆಗೆ ನೋಡಿ, ಕೃಷಿ ವಿಶ್ವವಿದ್ಯಾಲಯ GKVKನಲ್ಲಿ ಒಂದು ಕೋಲಾರ ಭಾಗದ ಫೇಮಸ್ ರಿಟೈರ್ಡ್ ಅವರು ಪ್ರೊಫೆಸರ್ ಆಗಿದ್ದರು, ವೈರಾಲಜಿಸ್ಟ್ ಮುನಿಯಪ್ಪ ಅವರ ಜನ್ಮದಿನಾಚರಣೆ ಆಚರಿಸುವಾಗ ಆ ಕಾರ್ಯಕ್ರಮವನ್ನು ನೋಡಿದಾಗ ನಾನು ಯೂಟ್ಯೂಬ್ನಲ್ಲಿ ವೈರಸ್ ಬಗ್ಗೆ ಅನೇಕ ಮಾಹಿತಿಗಳು ಲಭ್ಯ ಆಯಿತು. ಈ ಥರ ಅನೇಕ ಕೆಲಸಗಳು ನಡೆದಿದೆ ವೈರಸ್ಸಿನ ಬಗ್ಗೆ. ಅದು ಕಟ್ಟಕಡೆಯ ರೈತನಿಗೆ ಇದ್ರ ಬಗ್ಗೆ ಒಂದು ಅವಗಾಹನೆ ತಲುಪಿಸುವ ಕೆಲಸ ನಡೆದಿಲ್ಲ. ಸೊ ಅದಕ್ಕೂ ಒಂದು ಔಷಧಿ ಇದೆ, ವಾಸಿ ಆಗುತ್ತೆ ಅನ್ನೋ ನಿರೀಕ್ಷೆಯಿಂದಲೇ ರೈತರು ಶಾಪ್ಗಳಿಗೆ ಬರ್ತಾರೆ, ಅಂಗಡಿಗಳಿಗೂ. ಅಲ್ಲೂ ಅನೇಕ ಔಷಧಿಗಳು, ನೋ ವೈರಸ್, ಗೋ ವೈರಸ್, ಈ ಥರದ್ದು ಇರುತ್ತೆ. ಬಟ್ ಯಾವುದರಲ್ಲೂ ಸಂಪೂರ್ಣವಾದ ಪರಿಹಾರ ಸಿಗೋ ಸಾಧ್ಯತೆ ತುಂಬ ಕಡಿಮೆ. ಹಾಗಿದ್ದರೆ ಏನು ಮಾಡಬೇಕು ಅನ್ನೋ ಮಾಹಿತಿಗಳು ಈ ವಿಡಿಯೋಗಳು, ಸೀರೀಸ್ ಆಫ್ ವಿಡಿಯೋಸ್ ಬರುತ್ತೆ ವೈರಸ್ ಬಗ್ಗೆ, ಅದು ತಿಳಿತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಪ್ರಪಂಚದಾದ್ಯಂತ ನಮ್ಮಗಳ ಉಪಯೋಗಕ್ಕೆ ಸುಮಾರು ಒಂದು 130ಕ್ಕೂ ಹೆಚ್ಚು ತರಕಾರಿಗಳನ್ನು ಬೆಳೀತಾ ಇದ್ದೀವಿ ನಾವು. ಈ 130 ತರಕಾರಿಗಳನ್ನು 200ಕ್ಕೂ ಹೆಚ್ಚು ರೀತಿಯ ವೈರಸ್ಗಳು ಬಾಧಿಸ್ತಾ ಇದ್ದಾವೆ. ಅದರಲ್ಲಿ ಸುಮಾರು 90 ವೈರಸ್ಗಳು ಅತಿ ಹೆಚ್ಚು ಪ್ರಚಲಿತವಾಗಿ ಬೆಳೀತಿರ್ತಕ್ಕಂಥ ಟೊಮೊಟೊ, ಬದನೆಕಾಯಿ, ಕೋಸಾಗಿರ್ಬೋದು, ಸೌತೆ ಜಾತಿ ಬೆಳೆಗಳು, ಈ ಕಲ್ಲಂಗಡಿ, ಈ ಬೆಳೆಗಳನ್ನು ಬಾಧಿಸ್ತಕ್ಕಂಥವು ಸುಮಾರು 90 ವೈರಸ್ಗಳಿವೆ. ಏನು ವೈರಸ್ ಇದು ನೋಡಿ, ಫಂಗಸ್ ಯಾವುದೋ ಒಂದು ಡೌನಿ ಮಿಲ್ಡ್ಯೂ ರೋಗ ಬಂತು, ನಾವು ಅದಕ್ಕೆ
ಒಂದು ಕ್ಯಾಬ್ರಿಯಾಟಪ ಯಾವುದೋ ಒಂದು ಔಷಧಿ ಹೇಳ್ತೀವಿ, ಏನೋ ಹತೋಟಿಗೆ ಬರ್ತದೆ. ಈ ಥರ ಸೊಲ್ಯೂಷನ್ ಇದೆ. ಒಂದು ಕೀಟ ಬಂತು, ಲೀಫ್ ಮೈನರು, ಅದಕ್ಕೊಂದು ಕೀಟನಾಶಕ ಇದೆ, ಕಂಟ್ರೋಲಾಗಿ ಬರುತ್ತೆ. ಏನಿದು ವೈರಸ್ಸು? ವೈರಸ್ಗೆ ಯಾವುದು ಔಷಧಿ ಇಲ್ವಾ? ಖಂಡಿತ ಇಲ್ಲ. ವೈರಸ್ ನೋಡಿ, ಅತಿ ಸೂಕ್ಷ್ಮ ಜೀವಾಣುಗಳು, ರೋಗಕಾರಕ ಜೀವಾಣುಗಳು, ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಪ್ಯಾಥೋಜೆನಿಕ್ ಪ್ರಾಪಗ್ಯೂಲ್ಸ್ ಅಂತ ಹೇಳ್ಬೋದು. ಏನು ಪ್ರಾಪಗ್ಯೂಲ್ಸ್ ಅಂದರೆ ಒಂದರಿಂದ ಒಂದು ಬೇರ್ಪಟ್ಟು ಅಭಿವೃದ್ಧಿ ಆಗ್ತಾ ಹೋಗ್ತಕ್ಕಂಥವಕ್ಕೆ ನಾವು ಪ್ರಾಪಗ್ಯೂಲ್ಸ್ ಅಂತ ಕರಿತೀವಿ. ಈ ವೈರಸ್ಗಳ ಇನ್ನೊಂದು ವಿಶೇಷತೆ ಏನು ಅಂದರೆ, ಯಾವುದೋ ಹೋಸ್ಟ್ ಸೆಲ್ಸ್ ಇರುತ್ತೆ, ಈಗ ಪ್ಲ್ಯಾಂಟ್ಸ್ ಆಗಿರ್ಬೋದು, ಕರೋನಾ ನಮ್ಮ ಬಾಡಿನಲ್ಲಾಗಿರೋದು, ಲಿವಿಂಗ್ ಸೆಲ್ಸಲ್ಲಿ ಅವು ಅಭಿವೃದ್ಧಿ ಆಗ್ತಾ ಹೋಗ್ತವೆ. ಲಿವಿಂಗ್ ಸೆಲ್ಸ್ ಇಲ್ಲ ಅಂದರೆ ವೈರಸ್ಸು ಬದುಕೋದಿಲ್ಲ, ಬಟ್ ಫಾಸ್ಟಾಗಿ ಮಲ್ಟಿಪ್ಲೈ ಆಗ್ತಾ ಹೋಗ್ತವೆ. ಅವುಗಳು ಹೇಗೆ ಅಂದರೆ, ಲಿವಿಂಗ್ ಸೆಲ್ಸಲ್ಲಿ ಒಂದು ಹೊದಿಕೆ, ಪ್ರೋಟೀನ್ ಕವಚ ಇರುತ್ತಲ್ಲ, ಆ ಸುತ್ತುವರೆದಿರ್ತವೆ, ಮಧ್ಯದಲ್ಲಿ ವೈರಸ್ ಇರ್ತದೆ. ಈ ರೀತಿ ಅವು ಹೇಗೆ ಅಂದರೆ, ಒಂದು ಸಿಂಗಲ್ ಸ್ಟ್ರ್ಯಾಂಡೆಡ್ ಅಥವಾ ಡಬಲ್ ಸ್ಟ್ರ್ಯಾಂಡೆಡ್ ಅಂತ ಕರಿತೀವಿ. ಇಲ್ಲ RNA ಇರುತ್ತೆ, ಇಲ್ಲ DNA ಇರುತ್ತೆ, ಎರಡೂ ಇರೋ ಸಾಧ್ಯತೆ ಇರೋದಿಲ್ಲ. ಈ ರೀತಿ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಜೀವಾಣು ಇಷ್ಟು ಮಟ್ಟದಲ್ಲಿ ಹಾನಿ ಮಾಡ್ತಾ ಇದೆ. ಅದಕ್ಕೆ ಯಾವುದೂ ಕಂಟ್ರೋಲ್ ಇಲ್ಲ ಅಂದರೆ ಇದು ವಿಸ್ಮಯನೇ ಸರಿ. ಮುಂದಿನ ದಿನಗಳಲ್ಲಿ ಏನಾದರೂ ಆಗುತ್ತಾ ನೋಡಬೇಕಾಗ್ತದೆ. ಇವು ಯಾವ ರೀತಿಯಲ್ಲಿರ್ತವೆ ನೋಡಿ. ಇವು ಆ್ಯಕ್ಚುಲಿ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಅಂದ್ರಲ್ಲ, ಈಗೇನು ಪಿಕ್ಚರ್ಸ್ ತೋರಿಸ್ತೀನಿ ಇವೆಲ್ಲ ಮೈಕ್ರೋಸ್ಕೋಪಿಕ್ ಡಯಾಗ್ರಾಮ್ಸ್ ಅಂತಲೇ ಹೇಳ್ಬೋದು. ಒಂದು ರಾಡ್ ಶೇಪಲ್ಲಿ ಇರ್ಬೋದು, ರಿಜಿಡ್ ರಾಡ್ ಅಂತಲೇ ಕೇಳ್ಬೋದು. ವಕ್ರವಾಗಿ ಡೊಂಕಾಗಿರ್ಬೋದು, ಫ್ಲೆಕ್ಸಿಯಸ್ ಅಂತ ಕರಿತೀವಿ. ಹಾಗೆಯೇ ಅನೇಕ ತಂತುಗಳಿಂದ ಕೂಡಿರ್ತಕ್ಕಂಥ ಶೇಪಲ್ಲಿರ್ತವೆ, ಫಿಲಮೆಂಟಸ್ ಅಂತ ಕರಿಬೋದು. ಅಥವಾ ಅನೇಕ ಮುಖಗಳನ್ನು ಹೊಂದಿದ ರೀತಿಯಲ್ಲಿರ್ಬೋದು, ಐಕೋಸಾಹೆಡ್ರಲ್ ಪಾರ್ಟಿಕಲ್ಸ್ ಅಂತಲೂ ಕರಿಬೋದು. ಈ ರೀತಿ ಅನೇಕ ಆಕಾರಗಳಲ್ಲಿರ್ತವೆ ವೈರಸ್. ಈ ವೈರಸ್ಸಿಂದ ನಮ್ಮ ಬೆಳೆಗಳಿಗೆ ಆಗತಕ್ಕಂಥ ನಷ್ಟ, ಬೆಳೆ ಅವಲಂಬಿಸಿ, ವಾತಾವರಣ ಅವಲಂಬಿಸಿ, ಮಣ್ಣಿನ ಆರೋಗ್ಯ, ಗಿಡಗಳ ಇತರ ನ್ಯೂಟ್ರಿಷನಲ್ ಸ್ಟೇಟಸ್ ಅವಲಂಬಿಸಿ ಬೇರೆ ಪ್ರಮಾಣದಲ್ಲಿರ್ತದೆ. ಆದರೆ ವೈರಸ್ ಅಭಿವೃದ್ಧಿಗೆ ಫೇವರಬಲ್ ಆಗಿರೋ ಕಂಡೀಷನ್ಸಲ್ಲಿ ಖಂಡಿತವಾಗಲೂ ಇದು ರೈತರಿಗೆ ತುಂಬ ಮಾರಕ, ಇಡೀ ಬೆಳೆನ ಆಗುತ್ತಿ ತಗೊಳ್ತದೆ. ಸೊ ನಾನು ಈಗಾಗಲೇ ಹೇಳ್ದಂಗೆ ಇದಕ್ಕೆ ಯಾವುದು ಈ ಶಿಲೀಂಧ್ರಗಳಿಗೆ, ಕೀಟಗಳಿದ್ದಂಗೆ ಶೂರ್ ಶಾಟ್ ಸೊಲ್ಯೂಷನ್ ಇಲ್ಲದೇ ಇರೋದ್ರಿಂದ ಇದನ್ನು ಮ್ಯಾನೇಜ್ ಮಾಡೋದು ಹೇಗೆ ನೋಡಿ. ಮುಖ್ಯವಾಗಿ 3 ಅಂಶಗಳನ್ನು ಒಳಗೊಂಡಿರ್ತದೆ. ಏನು? ಒಂದು, ವೈರಸ್ ಬರ್ದಂಗೆ ನೋಡ್ಕೊಳ್ಳೋದು, ಎಕ್ಸ್ಕ್ಲೂಷನ್ ಆಫ್ ವೈರಸ್ ಅಂತ ಕರಿಬೋದು. ವೈರಸ್ಸೇ ಬಾರದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಎರಡನೇದಾಗಿ ಇವುಗಳ ಹರಡುವಿಕೆಯನ್ನು ಕಡಿಮೆಗೊಳಿಸೋದು, ಮಿನಿಮೈಸಿಂಗ್ ದಿ ವೈರಸ್ ಸ್ಪ್ರೆಡ್. ಕರೋನಾ ಸ್ಪ್ರೆಡ್ ಆಗ್ದಂಗೆ ಲಾಕ್ಡೌನ್ ಮಾಡಿದ್ವಲ್ಲ, ಆ ರೀತಿ ಸ್ಪ್ರೆಡ್ ಆಗೋದಕ್ಕೆ ಏನು ಕಾರಣ ಮುಂದೆ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಅದು ಸಪ್ರೇಟ್ ವೀಡಿಯೋದಲ್ಲೇ ಮಾಡಬೇಕಾಗ್ತದೆ. ವೈರಸ್ಸನ್ನು ಹರಡೋದು ಕೀಟಗಳು, ಸೂಕ್ಷ್ಮವಾಗಿ ಹೇಳಿರ್ತೀನಿ. ಇನ್ನೊಂದು, ಡೆವಲಪ್ಮೆಂಟ್ ಆಫ್ ಹೋಸ್ಟ್ ಪ್ಲ್ಯಾಂಟ್ ರೆಸಿಸ್ಟೆನ್ಸ್, ಅಂದರೆ ಸಸ್ಯಗಳಲ್ಲಿ ವೈರಸ್ ಬಂದರೂ ಸಮೇತ ಅದನ್ನು ಹಿಮ್ಮೆಟ್ಟಿಸಿ ಫಸಲು ಕೊಡೋ ರೀತಿಯಲ್ಲಿ ನಾವು ಮ್ಯಾನೇಜ್ ಮಾಡಬೇಕಾಗ್ತದೆ. ಇದಕ್ಕೂ ಅನೇಕ ಅಂಶಗಳು ಒಳಗೊಂಡಿರುತ್ತೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ವಿವರಣೆ ಕೊಡ್ತೀನಿ. ಸೊ ಇವೆಲ್ಲವೂ ಸಾಧ್ಯ ಆಗಬೇಕು ಅಂದರೆ ನಾವು ಆ ರೋಗಕಾರಕ ವೈರಸ್ಸನ್ನು ಗುರುತಿಸೋದು ತುಂಬ ಕಷ್ಟ. ಏನು ಗುರುತಿಸೋದು? ವೈರಸ್ ಅಂದರೆ ಒಂದೇ ಅಲ್ವಾ ಅನ್ನೋ ಪ್ರಶ್ನೆ ಬರಬಹುದು. ನಾನೀಗಾಗಲೇ ಹೇಳ್ದಂಗೆ ಅನೇಕ ಜಾತಿಯ ವೈರಸ್ಗಳಿವೆ. ಅದರಲ್ಲಿ ಬೇಸ್ಡ್ ಆನ್ ಎ ಸರ್ವೆ, ಈಗೇನಿದೆ ಹೇಳಿದೆ ನಾನು, ಒಂದು ಇದನ್ನೆಲ್ಲ ಸೇರಿಬಿಟ್ಟು ಒಂದು ಡಾಕ್ಯುಮೆಂಟ್ ಮಾಡಿದ್ದಾರೆ ಒಂದು ಬುಲೆಟಿನಲ್ಲಿ, ವೈರಸಸ್ ಆಫ್ ವೆಜಿಟಬಲ್ ಕ್ರಾಪ್ಸ್, ಸಿಂಪ್ಟಮಾಲಜಿ, ಡಯಾಗ್ನೋಸಿಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಒಂದು ಸರ್ವೆ ಪ್ರಕಾರ ಟಾಪ್ 10 ತುಂಬ ಅತಿ ಹೆಚ್ಚು ನಷ್ಟ ಉಂಟು ಮಾಡ್ತಕ್ಕಂಥ ಮೊದಲ 10 ವೈರಸ್ಸುಗಳು ಯಾವ್ಯಾವು ಹೇಳ್ತಾ ಹೋಗ್ತೀನಿ ನೋಡಿ. ಒಂದು, ಟೊಬ್ಯಾಕೊ ಮೊಸಾಯಿಕ್ ವೈರಸ್, TMV, ಇದನ್ನು ಟೊಬ್ಯಾಮೊ ವೈರಸ್ ಜಾತಿ ಅಂತ ಕರಿಬೋದು. ಎರಡನೇದು, ಟೊಮ್ಯಾಟೊ ಸ್ಪಾಟೆಡ್ ವಿಲ್ಟ್ ಡಿಸೀಸ್, ಆರ್ಥೋಟಾಸ್ಪೋ ವೈರಸ್, TSWV. ಮೂರನೇದು, ಟೊಮ್ಯಾಟೊ ಯೆಲ್ಲೋ ಲೀಫ್ ಕರ್ಲ್ ವೈರಸ್, ಬೆಗೋಮಾ ವೈರಸ್ ಜಾತಿಗೆ ಸೇರಿದ್ದು, TYLCV. ಇದರಲ್ಲಿ ಅಗೇನು ಡೆಲ್ಲಿ, ಬೆಂಗಳೂರು ಈ ಥರ ಹೆಸರಿಟ್ಟು ವಿಂಗಡಣೆ ಮಾಡಿದ್ದಾರೆ. ನಂತರ ನೋಡೋಣ ಡೀಟೇಲ್ಸ್. ಇನ್ನೊಂದು, ನಾಲ್ಕನೇದು, ಕುಕುಂಬರ್ ಮೊಸಾಯಿಕ್ ವೈರಸ್, CMV. ಇನ್ನೊಂದು, ಪೊಟ್ಯಾಟೊ ವೈರಸ್ Y,
ಪೋಟಿ ವೈರಸ್ ಜಾತಿಗೆ ಸೇರಿದ್ದು PVY ಅಂತ ಕರಿತೀವಿ. ಇನ್ನೊಂದು ಕಾಲಿಫ್ಲವರ್ ಮೊಸಾಯಿಕ್ ವೈರಸ್, ಇದು ಕಾಲಿಮಾ ವೈರಸ್ ಜಾತಿಗೆ ಸೇರಿದ್ದು. ಇನ್ನೊಂದು ಆಫ್ರಿಕನ್ ಕಸಾವಾ ಮೊಸಾಯಿಕ್ ವೈರಸ್ ACMV ಬೆಗೋಮಾ ವೈರಸ್. ಪ್ಲಮ್ ಪಾಕ್ಸ್ ವೈರಸ್ PPV ಪಾಟಿ ವೈರಸ್ ಜಾತಿಗೆ ಸೇರಿದ್ದು. ಇನ್ನೊಂದು ಬ್ರೋಮ್ ಮೊಸಾಯಿಕ್ ವೈರಸ್ BMV ಬ್ರೋಮೋ ವೈರಸ್ ಜಾತಿಗೆ ಸೇರಿದ್ದು. ಇನ್ನೊಂದು ಪೊಟ್ಯಾಟೊ ವೈರಸ್ X PVX ಪೋಟೆಕ್ಸ್ ವೈರಸ್ ಜಾತಿಗೆ ಸೇರಿರ್ತಕ್ಕಂಥದ್ದು. ಈಗ ಅನೇಕ ನಾನು ಕೆಲವುಗಳ ಹೆಸರು ಹೇಳಿದೆ, ಬೆಗೋಮಾ, ಆರ್ಥೋಟಾಸ್ಪ ಈ ಥರ ಹೇಳಿದ್ನಲ್ಲ, ಇವುಗಳಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಇರ್ತಕ್ಕಂಥದ್ದು ನಮ್ಮ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಿದ್ದು ಬೆಗೋಮಾ ವೈರಸ್ಗಳು ಮತ್ತು ಆರ್ಥೋಟಾಸ್ಪೋ ವೈರಸ್ಗಳು. ಇವುಗಳ ಹಾನಿಯಿಂದ ವಿವಿಧ ಬೆಳೆಗಳಲ್ಲಿ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ 100% ನಷ್ಟ ಆಗೋ ಸಾಧ್ಯತೆ ಇದೆ. ಆನ್ ಆನ್ ಆವರೇಜ್ 80% ನಷ್ಟ ಆಗ್ತದೆ ಅಂತ ಇದನ್ನು ದಾಖಲಿಸಲಾಗಿದೆ. ಅದನ್ನು ತೋರಿಸ್ತೀನಿ ನೋಡಿ ಸ್ಕ್ರೀನಲ್ಲಿ, ಯಾವ್ಯಾವ ಬೆಳೆನಲ್ಲಿ ಯಾವ ವೈರಸ್ಸಿಂದ ಎಷ್ಟು % ನಷ್ಟ ಸಾಧ್ಯತೆ ಇದೆ ಆಗಿದೆ ಅಂತಕ್ಕಂಥದ್ದು. ನೋಡಿ, ಟೊಮೊಟೊ ಬೆಳೆನಲ್ಲಿ ಲೀಫ್ ಕರ್ಲ್ ವೈರಸ್ ಬೆಗೋಮಾ ವೈರಸ್ ಏನಿದೆ ಅದರಿಂದ 70%ಕ್ಕೂ ಹೆಚ್ಚು ಬೆಳೆ ನಷ್ಟ ಆಗೋ ಸಾಧ್ಯತೆ ಇದೆ. ಅದೇ ರೀತಿ ಮೆಣಸಿನಕಾಯಿ ಬೆಳೆಯಲ್ಲಿ ಲೀಫ್ ಕರ್ಲ್ ವೈರಸ್ಸಿಂದ 80ಕ್ಕೂ ಹೆಚ್ಚು 80% ನಷ್ಟ ಆಗೋ ಸಾಧ್ಯತೆ ಇದೆ. ಒಕ್ರಾ ಬೆಂಡೆ ಜಾತಿನಲ್ಲಿ ಯೆಲ್ಲೋ ಮೊಸಾಯಿಕ್ ವೈರಸ್ನಿಂದ 50%ಕ್ಕೂ ಹೆಚ್ಚು ನಷ್ಟ ಸಾಧ್ಯತೆ ಇದೆ. ಅದೇ ಬೆಂಡಿನಲ್ಲಿ ಇನ್ನೊಂದು ವೈರಸ್ ಇದೆ ನೋಡಿ, ಲೀಫ್ ಕರ್ಲ್ ವೈರಸ್, ಎನಾಷನ್ ಲೀಫ್ ಕರ್ಲ್ ವೈರಸ್, ಇದು ಬೆಗೋಮಾ ಜಾತಿಗೆ ಸೇರಿದ್ದು 30-100% ನಷ್ಟ ಸಾಧ್ಯತೆ ಇದೆ. ಇನ್ನೊಂದು ಚಾಯೋಟೆ ಅಂತಕ್ಕಂಥದ್ದು ಬೆಳೆಯಲ್ಲಿ ಮೊಸಾಯಿಕ್ ವೈರಸ್ಸು 60%ಕ್ಕೂ ಹೆಚ್ಚು ನಷ್ಟ. ಇನ್ನಿತರ ಅನೇಕ ತರಕಾರಿಗಳಲ್ಲಿ ಕಾಮನ್ನಾಗಿ ಬರ್ತಕ್ಕಂಥದ್ದು ಬಡ್ ನೆಕ್ರೋಸಿಸ್ ವೈರಸ್ ಅಂತ ಕರಿತೀವಿ, ಆರ್ಥೋಟಾಸ್ಪೋ ವೈರಸ್, ಟೊಮೊಟೊದಲ್ಲಿ ಟಾಸ್ಪೋ ವೈರಸ್ ಅಂತ ಕರಿತೀವಿ. ಇದರಲ್ಲಿ ನೋಡಿ 100% ಬೆಳೆ ನಷ್ಟ ಸಾಧ್ಯತೆ ಇದೆ ಟೊಮೊಟೊ, ವಾಟರ್ ಮೆಲನ್ನು ತರಕಾರಿಗಳಲ್ಲಿ. ಹಾಗೆಯೇ ಇನ್ನೊಂದು ಈ ಸೌತೆಕಾಯಿ ಬಳ್ಳಿ ಜಾತಿಗೆ ಸೇರಿದ್ದು ಗ್ರೀನ್ ಮಾಟ್ಲು ವೈರಸ್ ಟೊಬ್ಯಾಮಾ ವೈರಸ್, ಇದರಲ್ಲಿ 10-15% ನಷ್ಟ ಸಾಧ್ಯತೆ ಇದೆ. ಇನ್ನೊಂದು ವಾಟರ್ ಮೆಲನಲ್ಲೂ ಇದು ಈ ವೈರಸ್ ಬರುತ್ತೆ, ಅದರಲ್ಲಿ 48%ವರೆಗೂ ನಷ್ಟ ಸಾಧ್ಯತೆ ಇದೆ. ಇನ್ನೊಂದು ಕುಕ್ಕುರ್ಬಿಟ್ಟಲ್ಲಿ ಬರ್ತಕ್ಕಂಥ ಯೆಲ್ಲೋ ಮೊಸಾಯಿಕ್ ವೈರಸ್, ಇದು 95% ನಷ್ಟ ಮಾಡೋ ಸಾಧ್ಯತೆ ಇದೆ. ಹಾಗೆಯೇ ಅಲಸಂದೆ ಬೆಳೆಗಳಲ್ಲೂ, ತರಕಾರಿಗಳಲ್ಲಿ, ಟೊಮೊಟೊದಲ್ಲಿ, ಸೌತೆಕಾಯಿ ಬೆಳೆಗಳಲ್ಲಿ, ಮೆಣಸಿಕಾಯಿನಲ್ಲಿ ಇನ್ನೊಂದು ವೈರಸ್ ಬರುತ್ತೆ ಮೊಸಾಯಿಕ್ ವೈರಸ್ ಕುಕುಮಾ ವೈರಸ್ ಅಂತ. ಇದನ್ನು ನೋಡಿ 10-100%ವರೆಗೂ ನಷ್ಟ ಸಾಧ್ಯತೆ ಇರತಕ್ಕಂಥ ವೈರಸ್ಗಳಿದೆ. ಇವುಗಳನ್ನು ಗುರುತಿಸೋದು ನಮಗೆ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಯಾವ ಫ್ಯಾಮಿಲಿ ಏನು ಹೇಳಿದೆ ಈಗ, ಈ ವೈರಸ್ಗಳು ಯಾವ ರೀತಿ ನಷ್ಟ ಉಂಟು ಮಾಡುತ್ತೆ, ಸಿಂಪ್ಟಮ್ಸ್ ಉಂಟು ಮಾಡುತ್ತೆ, ಅದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ವಿಡಿಯೋ ಮಾಹಿತಿ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಥ್ಯಾಂಕ್ ಯು ವೆರಿ ಮಚ್. ಬಾಯ್.